1 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಿದ ಗೋಣಿಕೊಪ್ಪ ದಸರಾ ಸಮಿತಿ. ಶ್ರೀ ಕಾವೇರಿ ದಸರಾ ಸಮಿತಿಯ ವತಿಯಿಂದ ಮೊದಲ ಸಭೆ ಆಯೋಜನೆ. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಹಳೆಯ ಸಭಾಂಗಣದಲ್ಲಿ ಜರುಗಿದ 46ನೇ ವರ್ಷದ ದಸರಾ ಸಮಿತಿ ಸಭೆ. ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ ಅಧ್ಯಕ್ಷತೆಯಲ್ಲಿ ಆಯೋಜನೆಗೊಂಡಿದ್ದ ಸಭೆಯಲ್ಲಿ ದಸರಾ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ದಶಮಂಟಪಗಳ ಅಧ್ಯಕ್ಷರ ಪಾಲ್ಗೊಳ್ಳುವಿಕೆ. ಡಿಜೆ ಬಳಕೆ ಬಗ್ಗೆ ದಶಮಂಟಪಗಳ ಅಧ್ಯಕ್ಷರ ಸುದೀರ್ಘ ಚರ್ಚೆ. ಡಿಜೆ ಕೊಡಗಿನ ಸಂಸ್ಕೃತಿಯಲ್ಲ ಎಂದ ಖಜಾಂಜಿ ಧ್ಯಾನ್ ಸುಬ್ಬಯ್ಯ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಭೆ ಸೇರಿ ಉತ್ತಮ ದಸರಾ ಆಚರಣೆ ಮಾಡೋಣ. ಕಳೆದ ಬಾರಿ ನಡೆದ ದಸರಾ ಮಂಟಪಗಳಿಗೆ ನಗದು ಬಹುಮಾನ ನೀಡಿದ ಸಮಿತಿ. ದಸರಾ ಯಶಸ್ವಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ ಕುಲ್ಲಚಂಡ ಪ್ರಮೋದ್ ಗಣಪತಿ. ಶ್ರೀ ಕಾವೇರಿ ದಸರಾ ಸಮಿತಿಯ 46ನೇ ಉತ್ಸವದ ಅಂಗವಾಗಿ ಇವತ್ತು ಈ ಮಹಾಸಭೆಯನ್ನು ನಾವು ಕರೆದಿದ್ದೇವೆ. ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಸಭೆಯ ಕಾರ್ಯಸೂಚಿಯನ್ನು ಓದುವ ಮುಖಾಂತರ ಏನು ಪ್ರಧಾನ ಕಾರ್ಯದರ್ಶಿ ಮನವಿ ಮಾಡ್ತಾ ದಿನಾಂಕ 14/9/2023 ಶ್ರೀ ಕಾವೇರಿ ದಸರಾ ಸಮಿತಿಯ ಮಹಾಸಭೆಯನ್ನು ಗೋಣಿಕೊಪ್ಪ ಮಹಿಳಾ ಸಮಾಜದಲ್ಲಿ ನಡೆಸಲಾಯಿತು. ಪ್ರಾರ್ಥನೆ ಸಭೆಯಲ್ಲಿ ಪೂಜಾ ಸಮಿತಿಯ ಸದಸ್ಯರಾದ ಸುಮಿ ಸುಬ್ಬಯ್ಯನವರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ಸ್ವಾಗತ ಕಾವೇರಿ ದಸರಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಜಿಮ್ಮ ಸುಬ್ಬಯ್ಯನವರು ಸರ್ವರನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ BN ಪ್ರಕಾಶ್ ಅವರು, ನೂತನ ಅಧ್ಯಕ್ಷರಾದ ಶ್ರೀ ಕುಲ್ಲಚಂಡ ಪ್ರಮೋದ್ ಗಣಪತಿ, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಬಾಲು, ದಸರಾ ಸಮಿತಿಯ ಹಿಂದಿನ ಅಧ್ಯಕ್ಷರಾದ ಶ್ರೀ ರಾಮಕೃಷ್ಣ, 44ನೇ ವರ್ಷದ ದಸರಾ ಸಮಿತಿಯ ಖಜಾಂಚಿಯವರಾದ ಗಾಂಧಿ ದೇವಯ್ಯ, ಉಪಾಧ್ಯಕ್ಷರಾದ ಶ್ರೀಮಾನ್ ಶಿವಾಜಿ, ದಶಮಂಟಪಗಳ ಅಧ್ಯಕ್ಷರಾದ ಕಾಡೆಮಡ ಚೇತನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಪ್ಪು ಸುಬ್ಬಯ್ಯನವರು ಉಪಸ್ಥಿತರಿದ್ದರು. ಗತ ಸಭೆಯ ವರದಿ. ಐಮಮೇಶ್ವರಿ ಚಾಮುಂಡೇಶ್ವರಿ ಪ್ರಾರ್ಥನೆಯೊಂದಿಗೆ ಶ್ರೀ ಕಾವೇರಿ ದಸರಾ ಸಮಿತಿಯ 46ನೇ ಉತ್ಸವದ ಅಂಗವಾಗಿ ಇವತ್ತು ಈ ಮಹಾಸಭೆಯನ್ನು ನಾವು ಕರೆದಿದ್ದೇವೆ. ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಸಭೆಯ ಕಾರ್ಯಸೂಚಿಯನ್ನು ಓದುವ ಮುಖಾಂತರ ಏನು ಪ್ರಧಾನ ಕಾರ್ಯದರ್ಶಿ ಮನವಿ ಮಾಡ್ತಾ ದಿನಾಂಕ 14/9/2023 ಶ್ರೀ ಕಾವೇರಿ ದಸರಾ ಸಮಿತಿಯ ಮಹಾಸಭೆಯನ್ನು ಗೋಣಿಕೊಪ್ಪ ಮಹಿಳಾ ಸಮಾಜದಲ್ಲಿ ನಡೆಸಲಾಯಿತು. ಪ್ರಾರ್ಥನೆ ಸಭೆಯಲ್ಲಿ ಪೂಜಾ ಸಮಿತಿಯ ಸದಸ್ಯರಾದ ಸುಮಿ ಸುಬ್ಬಯ್ಯನವರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ಸ್ವಾಗತ ಕಾವೇರಿ ದಸರಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಜಿಮ್ಮ ಸುಬ್ಬಯ್ಯನವರು ಸರ್ವರನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ BN ಪ್ರಕಾಶ್ ಅವರು, ನೂತನ ಅಧ್ಯಕ್ಷರಾದ ಶ್ರೀ ಕುಲ್ಲಚಂಡ ಪ್ರಮೋದ್ ಗಣಪತಿ, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಬಾಲು, ದಸರಾ ಸಮಿತಿಯ ಹಿಂದಿನ ಅಧ್ಯಕ್ಷರಾದ ಶ್ರೀ ರಾಮಕೃಷ್ಣ, 44ನೇ ವರ್ಷದ ದಸರಾ ಸಮಿತಿಯ ಖಜಾಂಚಿಯವರಾದ ಗಾಂಧಿ ದೇವಯ್ಯ, ಉಪಾಧ್ಯಕ್ಷರಾದ ಶ್ರೀಮಾನ್ ಶಿವಾಜಿ, ದಶಮಂಟಪಗಳ ಅಧ್ಯಕ್ಷರಾದ ಕಾಡೆಮಡ ಚೇತನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಪ್ಪು ಸುಬ್ಬಯ್ಯನವರು ಉಪಸ್ಥಿತರಿದ್ದರು. ಗತ ಸಭೆಯ ವರದಿ. ನಮ್ಮ ದಶಮಂಟಪಗಳು ನನಗೆ ಸಹಾಯ ಚೆನ್ನಾಗಿ ಮಾಡಿದ್ದಾರೆ. ಇವರ 23ನೇ ಸಾಲಿನ ಜನೋತ್ಸವವನ್ನು ನಮ್ಮ ಅಧ್ಯಕ್ಷರಾದ ಪ್ರಮೋದ್ ಗಣಪತಿಯವರು ಅಚ್ಚುಕಟ್ಟಾಗಿ ಮಳೆಯ ನಡೆಯು ಅಚ್ಚುಕಟ್ಟಾಗಿ ನೀಡಿ ನಮ್ಮ ಗೋಣಿಕೊಪ್ಪ ದಸರಾಗೆ ಒಂದು ಹೆಸರನ್ನು ತಂದು ಇಟ್ಟಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸುತ್ತೇನೆ.
ವರ್ಷ ನಮ್ಮ ದಸರಾ ಉತ್ಸವಕ್ಕೆ ನಮ್ಮ ಅಕ್ಕಿ ದಸರಾದಲ್ಲಿ 2 ಕೋಟಿ ಪ್ರಸ್ತಾಪವನ್ನು ಕೊಟ್ಟಿದ್ದಾರೆ. ಈ ಸಲ ನಾವು ನಮ್ಮ ದಸರಾ ಮುಖಾಂತರ 1.5 ಕೋಟಿ ಮನವಿಗೆ ನಾವು ಮಾಡಬೇಕು ಅಂತ ನಮ್ಮ ಕೆಲಸದವರು ಕೇಳಿಕೊಳ್ತಾ ಒಂದು 2 ಮಾತನ್ನು ಸಂತೋಷ ಪಡ್ತೀನಿ. ಮತ್ತೆ ಕಳೆದ ವರ್ಷ ನಮಗೆ ಡಿಜೆ ಮುಖಾಂತರ ದಶಮಂಟಪ ಅಧ್ಯಕ್ಷ ಕೂಡ ನಮಗೆ ಯಾವುದೇ ಸಂಸ್ಥೆ ಮಾಡಿಲ್ಲ. ಯಾಕಂದ್ರೆ ಡಿಜೆ ನಾವು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಅಂತ ಮೀಟಿಂಗ್ ಹೇಳಿದ್ರು. ಆದರೆ ನಾವು ಮೀಟಿಂಗ್ ಸಿಕ್ಕಾಕೊಟ್ಟಿದ್ದು ಮಾತ್ರ 3 ಸಮಿತಿ ಮಾತ್ರ. ಅದ್ರ ಈಗಲೂ ಕೇಸ್ ನಡೀತದೆ. ಅದ್ರ ಬಗ್ಗೆ ದಶಮಂಟಪ ಅಧ್ಯಕ್ಷ ಇದುವರೆಗೆ ಒಂದು ಫೋನ್ ಕೂಡ ಮಾಡಿಲ್ಲ. ಬೈಕ್ ಕೆಲಸ ಸರ್ ದಶಮಂಟಪ ಅಧ್ಯಕ್ಷರದು ರೋಲ್ ಏನು, ದಶಮಂಟಪ ಅಧ್ಯಕ್ಷರ ಬಗ್ಗೆ ಬೇಕೆ, ಅವರ ಉದ್ದೇಶಗಳು ಎಂತೆಲ್ಲ ಅಂದ್ರೆ ನಮಗೆ ಸಹಕಾರ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ನಮಗೆ ಮಾತ್ರ ಕೊಟ್ಟಿಲ್ಲ. ಬಾಕಿ ಎಲ್ಲ ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಸಮಿತಿಗಳು ಬಂದಿಲ್ಲ ನಮಗೆ. ಮತ್ತೆ 9 ಸಮಿತಿ ಒಟ್ಟಿ ಇದ್ದಾರೆ. ನಮಗೆ ಮಾತ್ರ 3 ಕಮಿಟಿಗೆ ಮಾತ್ರ ಹಾಕಿದ್ದು. ಸ್ವಲ್ಪ ಖರ್ಚಾಗಿದೆ. ಅಲ್ಲಿಗೆ ಅಲ್ಲಿ ಸರಿ ಇದೆ. ಅಲ್ಲಿಂದ ಬ್ಯಾಂಗ್ಳೂರಿಂದ ನಾವು ಡಿಜೆ ₹1,00,000 ಅದು ಖರ್ಚು 3 ಕಮಿಟಿಗೆ ಮಾತ್ರ ಈಗ ಹಾಕಿದ್ದು. ಕಾವೇರಿ ಗೊತ್ತಿಲ್ಲ ಮಡಿಕೇರಿ ನೋಡಿ 2 ಸಲ ಬಂದಿದ್ದಾರೆ. ಪ್ರೈಸ್ ತಗೊಳ್ಳೋತ್ತಿಗೆ ಒಮ್ಮನೆ ಪ್ರೋಪಿಸುವುದಕ್ಕೆ ಅಧ್ಯಕ್ಷತೆ ನಿಮಗೆ ನೆನಪಾಗಿಲ್ಲ. ನೀವು ಆ ಸ್ಟೇಜಿಗೆ ನಮ್ಮನ್ನು ಕರೆದಿದ್ದು ನಮಗೆ ವಿಶ್ವವಾಗಿತ್ತು ಟ್ರೋಫಿ. ಆವಾಗ ಅಲ್ಲಿ ಸ್ಟೇಜಿಗೆ ನಮ್ಮನ್ನು ನೋಡಿ ನಾವು ನಿಂತುಕೊಂಡಿರೋ ನಮ್ಮನ್ನು ಕರೆಸಿ ನೀವು ಪ್ರೋಪಿಸ್ಕೊಟ್ಟಿದ್ದೀರಾ? ಅಲ್ಲಲ್ಲ ಟ್ರೋಫಿ ದಶಮಂಟಪ ಅಧ್ಯಕ್ಷತೆ ಮಾಡಬೇಕು ತಾನೆ. ಆಗ ನೀವು ಅಲ್ಲಿ ಕರಿಬೇಕಲ್ಲ, ನೀವು ಅದಕ್ಕೆ ಕೇಳಬೇಕು. ನಮ್ಮ ಅಧ್ಯಕ್ಷರು ಬರಬೇಕು, ಅಲ್ಲಿಗೆ ಬರಬೇಕು ಅಂತ ಹೇಳ್ಬೇಕಾಗಿತ್ತು. ನೀವು ಹೇಳದೆ ನೀವು ಹೇಗೋಸ ಹೋಗ್ಬಿಟ್ರೆ ನಾವೇನು ಮಾಡೋದು? ನಾವು ಇದನ್ನು ನಿಂತ್ಕೊಂಡು ನೀವು ನೋಡೋದಾ? ಅದು ನೀವು ಕಲಿಬೇಕು, ಒಂದು ಕಲಿಬೇಕು. 9 ಮಂಟಪಗಳು ಅದು ಕಲಿಬೇಕು. ನೀವು ಅಲ್ಲಿ ದಸರಾ ಮಂಟಪ ಅಧ್ಯಕ್ಷರು ನೀವು ಸ್ಟೇಜ್ ಕರೀಲಿ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ನಾವು ನಿಮ್ಮನ್ನು ಸಂಸ್ಥಿದೆ ಅದು ಅಲ್ಲದೆ ಅದರ ಶಿವಸ್ಕೈಲಿ ಮೀಟಿಂಗಲ್ಲಿ ಸಮಾವೇಶ ನಾವು ಹೇಳಿದ್ದೀವಿ. ಸಣ್ಣದಾಗಿ ಸ್ವಲ್ಪ ಸಕ್ಕತ್ತಾಗಿ ಮಾಡಿ ದೊಡ್ಡ ಇದು ಮಾಡಬೇಡಿ, ಇದು ದೊಡ್ಡ ಸಂಗತಿ ಆಗ್ತದೆ. ಏನಾದರೂ ಆದರೆ ಒಗ್ಗಟ್ಟಿಂದ ಅಂತ ನಾವು ಹೇಳಿದ್ದೀವಲ್ಲ ಅಂತ ಹೇಳಿದ ಮೇಲೆ ನೀವು ಅವತ್ತು ನನ್ನನ್ನು ಕಡೆಗಣಿಸಿ ನೀವು ಪ್ರಯತ್ನಿಸಿಗಳು ಎಲ್ಲ ಕುಟುಂಬ ಹೋಗ್ಬಿಟ್ರೆ ನಾವೇ ಮಾಡೋದು. ಐಮಹೇಶ್ವರಿ ಐ ಚಾಮುಂಡೇಶ್ವರಿ ಪ್ರಾರ್ಥನೆಯೊಂದಿಗೆ ಶ್ರೀ ಕಾವೇರಿ ದಸರಾ ಸಮಿತಿಯ 46ನೇ ಉತ್ಸವದ ಅಂಗವಾಗಿ ಇವತ್ತು ಈ ಮಹಾಸಭೆಯನ್ನು ನಾವು ಕರೆದಿದ್ದೇವೆ. ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಸಭೆಯ ಕಾರ್ಯಸೂಚಿಯನ್ನು ಓದುವ ಮುಖಾಂತರ ಏನು ಪ್ರಧಾನ ಕಾರ್ಯದರ್ಶಿ ಸಂಸ್ಕೃತಿ ಮನವಿ ಮಾಡ್ತಾ ದಿನಾಂಕ 14/9/2023 ಶ್ರೀ ಕಾವೇರಿ ದಸರಾ ಸಮಿತಿಯ ಮಹಾಸಭೆಯನ್ನು ಗೋಣಿಕೊಪ್ಪ ಮಹಿಳಾ ಸಮಾಜದಲ್ಲಿ ನಡೆಸಲಾಯಿತು. ಪ್ರಾರ್ಥನೆ ಸಭೆಯಲ್ಲಿ ಪೂಜಾ ಸಮಿತಿಯ ಸದಸ್ಯರಾದ ಸುಮಿ ಸುಬ್ಬಯ್ಯನವರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ಸ್ವಾಗತ ಕಾವೇರಿ ದಸರಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಜಿಮ್ಮ ಸುಬ್ಬಯ್ಯನವರು ಸರ್ವರನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ BN ಪ್ರಕಾಶ್ ಅವರು, ನೂತನ ಅಧ್ಯಕ್ಷರಾದ ಶ್ರೀ ಕುಲ್ಲಚಂಡ ಪ್ರಮೋದ್ ಗಣಪತಿ, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಬಾಳು, ದಸರಾ ಸಮಿತಿಯ ಇಂದಿನ ಅಧ್ಯಕ್ಷರಾದ ಶ್ರೀ ರಾಮಕೃಷ್ಣ, 44ನೇ ವರ್ಷದ ದಸರಾ ಸಮಿತಿಯ ಖಜಾಂಚಿಯವರಾದ ಗಾಂಧಿ ದೇವಯ್ಯ, ಉಪಾಧ್ಯಕ್ಷರಾದ ಶ್ರೀಮಾನ್ ಶಿವಾಜಿ, ದಶಮಂಟಪಗಳ ಅಧ್ಯಕ್ಷರಾದ ಕಾಡೆಮಡ ಚೇತನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಪ್ಪು ಸುಬ್ಬಯ್ಯನವರು ಉಪಸ್ಥಿತರಿದ್ದರು. ಗತ ಸಭೆಯ ವರದಿ. ನಮ್ಮ ದಶಮಂಟಪಗಳು ನನಗೆ ಸಹಾಯ ಚೆನ್ನಾಗಿ ಮಾಡಿದ್ದಾರೆ. ಇದುವರೆ 23ನೇ ಸಾಲಿನ ಜನೋತ್ಸವವನ್ನು ನಮ್ಮ ಅಧ್ಯಕ್ಷರಾದ ಪ್ರಮೋದ್ ಗಣಪತಿಯವರು ಅಚ್ಚುಕಟ್ಟಾಗಿ ಮಳೆಯ ನಡೆಯು ಅಚ್ಚುಕಟ್ಟಾಗಿ ನೀಡಿ ನಮ್ಮ ಗುಣಪನ ದಸರಾಗೆ ಒಂದು ಹೆಸರನ್ನು ತಂದು ಇಟ್ಟಿದ್ದಾರೆ. ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಈ ವರ್ಷ ನಮ್ಮ ದಸರಾ ಉತ್ಸವಕ್ಕೆ ನಮ್ಮ ಅಕ್ಕಿ ದಸರಾದಲ್ಲಿ 2 ಕೋಟಿ ಪ್ರಸ್ತಾಪವನ್ನು ಕೊಟ್ಟಿದ್ದಾರೆ. ಈ ಸಲ ನಾವು ನಮ್ಮ ದಸರಾ ಮುಖಾಂತರ 1.5 ಕೋಟಿ ಮನವಿಗೆ ನಾವು ಮಾಡಬೇಕು ಅಂತ ನಮ್ಮ ಕೆಲಸದವರು ಕೇಳಿಕೊಳ್ತಾ ಒಂದು 2 ಮಾತನ್ನು ಸಂತೋಷ ಪಡ್ತೀನಿ. ಮತ್ತೆ ಕಳೆದ ವರ್ಷ ನಮಗೆ ಡಿಜೆ ಮುಖಾಂತರ ದಶಮಂಟಪ ಅಧ್ಯಕ್ಷ ಕೂಡ ನಮಗೆ ಯಾವುದೇ ಸಂಸ್ಥೆ ಮಾಡಿಲ್ಲ. ಯಾಕಂದ್ರೆ ಡಿಜೆ ನಾವು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಅಂತ ಮೀಟಿಂಗ್ ಹೇಳಿದ್ರು. ಆದರೆ ನಾವು ಮೀಟಿಂಗ್ ಸಿಕ್ಕಾಕೊಟ್ಟಿದ್ದು ಮಾತ್ರ 3 ಸಮಿತಿ ಮಾತ್ರ. ಅದ್ರ ಈಗಲೂ ಕೇಸ್ ನಡೀತದೆ.
ಅದ್ರ ಬಗ್ಗೆ ಹೇಳ್ತೀವಿ. ದಶಮಂಟ ಅಧ್ಯಕ್ಷ ಇದುವರೆಗೆ ಒಂದು ಫೋನ್ ಕೂಡ ಮಾಡಿಲ್ಲ. ಬೈಕ್ ಕೆಲಸ ಸರ್, ದಶಮಂಟಪ ಅಧ್ಯಕ್ಷರದು ರೋಲ್ ಏನು, ದಶಮಂಟಪ ಅಧ್ಯಕ್ಷರ ಬಗ್ಗೆ ಬೇಕೆ, ಅವರ ಉದ್ದೇಶಗಳು ಎಂತೆಲ್ಲ ಅಂದರೆ ನಮಗೆ ಸಹಕಾರ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ನಮಗೆ ಮಾತ್ರ ಕೊಟ್ಟಿಲ್ಲ. ಬಾಕಿ ಎಲ್ಲ ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಸಮಿತಿಗಳು ಬಂದಿಲ್ಲ ನಮಗೆ. ಮತ್ತೆ 9 ಸಮಿತಿ ಅವರ ಒಟ್ಟಿಗೆ ಇದ್ದಾರೆ. ನಮಗೆ ಮಾತ್ರ 3 ಕಮಿಟಿಗೆ ಮಾತ್ರ ಹಾಕಿದ್ದು. ಪೆನಾಲ್ಟಿ ಸ್ವಲ್ಪ ಖರ್ಚಾಗಿದೆ. ಅಲ್ಲಿಗೆ ಅಲ್ಲಿ ಸರಿ ಆಯ್ತು. ಅಲ್ಲಿಂದ ಬ್ಯಾಂಗ್ಳೂರಿಗೆ ನಾವು ಡೈಲಿ 1 ಲಕ್ಷ ರೂಪಾಯಿ ಅದು ಖರ್ಚು 3 ಕಮಿಟಿಗೆ ಮಾತ್ರ ಈಗ ಹಾಕಿದ್ದು. ಕಾವೇರಿ ಮಡಿಕೇರಿ ನೋಡಿ 2 ಸಲ ಮತ್ತೆ ಬಂದಿದ್ದಾರೆ. ನೀವು ಪ್ರೈಸ್ ತಗೊಳ್ಳೋತ್ತಿಗೆ ಗೌರ್ಮೆಂಟ್ ಪ್ರೋಪಿಸುವುದಕ್ಕೆ ಅಧ್ಯಕ್ಷ ನಿಮಗೆ ನೆನಪಾಗಿಲ್ಲ. ನೀವು ಆ ಸ್ಟೇಜಿಗೆ ನಮ್ಮನ್ನು ಕರೆದಿರಿ, ನಮಗೆ ಇಸ್ಕೊಳ್ಬೇಕಾಗಿತ್ತು ಟ್ರೋಫಿ. ಆವಾಗ ಅಲ್ಲಿ ಸ್ಟೇಜಿಗೆ ನಮ್ಮನ್ನು ನೋಡಿ ನಾವು ನಿಂತುಕೊಂಡಿರೋ ನಮ್ಮನ್ನು ಕರೆಸಿ ನೀವು ಪ್ರೋಪಿಸ್ ಕೊಟ್ಟಿದ್ದೀರಾ? ಅಲ್ಲಲ್ಲ ಪ್ರೋಪಿ ದಶಮಂಟ ಮಾಡ್ಬೇಕು ತಾನೆ. ಆಗ ನೀವು ಅಲ್ಲಿ ಕರಿಬೇಕಂತಲ್ಲ, ನೀವು ಅದಕ್ಕೆ ಕೇಳಬೇಕು, ನಮ್ಮ ಅಧ್ಯಕ್ಷರು ಬರಬೇಕು, ಅಲ್ಲಿಗೆ ಬರಬೇಕು ಅಂತ ಹೇಳ್ಬೇಕಾಗಿತ್ತು. ನೀವು ಹೇಳದೆ ನೀವು ಹೇಗೋಸ ಹೋಗ್ಬಿಟ್ರೆ ನಾವೇನು ಮಾಡೋದು? ನಾವು ಇದನ್ನು ನಿಂತ್ಕೊಂಡು ನೀವು ನೋಡೋದಾ? ಅದು ನೀವು ಕಲಿಬೇಕು, ಒಂದು ಕಲಿಬೇಕು. 9 ಮಂಟಪಗಳು ಅದು ಕಲಿಬೇಕು. ನೀವು ಅಲ್ಲಿ ದಸರ ಮಂಟಪ ಅಧ್ಯಕ್ಷರು ನೀವು ಸ್ಟೇಜ್ ಕಲಿಗೆ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ನಾವು ನಿಮ್ಮನ್ನು ಸಂಸ್ಥಿದೆ ಅದಲ್ಲದೆ ಅದರ ಸಿರೋ ಸ್ಕೈಲ್ ಮೀಟಿಂಗಲ್ಲಿ ಸಮಾವೇಶ ನಾವು ಹೇಳಿದ್ದೀವಿ. ಸಣ್ಣದಾಗಿ ಸ್ವಲ್ಪ ಸಕ್ಕತ್ತಾಗಿ ಮಾಡಿ ದೊಡ್ಡ ಇದು ಮಾಡಬೇಡಿ, ಇದು ದೊಡ್ಡ ಸಂಗತಿ ಆಗ್ತದೆ. ಏನಾದರೂ ಆದರೆ ಒಗ್ಗಟ್ಟಿಂದ ನಂತರ ನಾವು ಹೇಳಿದ್ದೀವಿಲ್ಲ ಅಂತ ಹೇಳಿದ ಮೇಲೆ ನೀವು ಅವತ್ತು ನನ್ನನ್ನು ಕಡೆಗಣಿಸಿ ನೀವು ಪ್ರಯತ್ನಿಸಿಗಳು ಎಲ್ಲ ಕುಟುಂಬ ಹೋಗ್ಬಿಟ್ರೆ ನಾವೇ ಮಾಡೋದು. ಮಾತಾಡೋದು ನೆಕ್ಸ್ಟ್ ಸಮಿತಿ ಮೀಟಿಂಗ್ ಎಲ್ಲರೂ ಮಾತಾಡೋದು. ಎಲ್ಲರಿಗೂ ನಾವು 100% ಸಪೋರ್ಟ್ ಇದ್ದೀವಿ. ಯಾಕೆಂದ್ರೆ ನಾವು ನೆಕ್ಸ್ಟ್ ವರ್ಷದ ಮಾಡ್ತಾ ಇದ್ದೀವಿ, ನೀವು ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಆಗೋದಿಲ್ಲ. ಕಷ್ಟಪಟ್ಟು ಮಾಡುವಂಥದ್ದೆಲ್ಲ ಫುಲ್ ಸಪೋರ್ಟ್ ಬಂದಿದೆ. ಇಷ್ಟೇ ಕೇಳೋದು, ಕಳೆದ ವರ್ಷ ಏನು ನಿಮ್ಮ ಸಹಕಾರ, ಪೂರ್ಣ ಸಹಕಾರ ನಮ್ಮ ಜೊತೆಗೆ ಇತ್ತು. ಬಹುಶಃ ಪತ್ರಿಕೆ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಕೊಟ್ಟಂಥ ನನಗೆ ಸಹಕಾರ, ಹಾಗೆ ಎಲ್ಲ ಸಮಿತಿಯವರು ಕೂಡ, ಮತ್ತು ನನ್ನ ಏನು ಟೀಮ್ ವರ್ಕ್ ಇತ್ತು ಎಲ್ಲ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದೀರಿ, ಮಾಡಿದ್ದೀರಿ. ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಪೂರ್ಣವಾದಂಥ ಸಹಕಾರ ನೀಡಿ ನನಗೆ ಆಶೀರ್ವಾದ ಮಾಡಬೇಕು. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟು ಈ 46ನೇ ವರ್ಷದ ದಸರಾವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ತಮ್ಮಲ್ಲೆಲ್ಲರ ಮುಖಾಂತರ ಕೇಳ್ಕೊಳ್ತಾ, ಏನು ಈಗ ಇವತ್ತಿನ ಈ ಸಭೆಯನ್ನು ಇಲ್ಲಿ ಇಷ್ಟೊತ್ತು ಕೂತು ಆಲಿಸಿ ಯಶಸ್ವಿಗೊಳಿಸಿದ್ದೀರಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಅನಿಸ್ತಾ ಇದ್ದೀನಿ. ಹಾಗೆ ಪತ್ರಿಕೆ ಮಾಧ್ಯಮದವರಾಗಿರ್ಬೋದು, ನನ್ನ ಈ ತಪ್ಪಿಂದ ಸರಿದಾರಿ ತರುವಂಥ ನಮ್ಮ ಪತ್ರಿಕಾ ಅಧ್ಯಕ್ಷರಿದ್ದಾರೆ ವಿಶ್ವರಣ್ಣವರು, ಅವರು ನನಗೆ ಮಾತು ಹೇಳಿಲ್ಲ ಅಂತೇಳಿ ತಪ್ಪಾಗ್ಬಿಡ್ತದೆ. ಅವರು ಕೂಡ ನನ್ನ ಒಂದು ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸ ಕಾರ್ಯಕ್ರಮಗಳಿಗೆ ಅವನ್ನ ಪೂರ್ಣವಾಗಿ ಬೆಂಬಲ ನೀಡ್ತಾರೆ. ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕವಿಗೋಷ್ಠಿದ ಸಾರಥಿ, ಬಹುಶಃ ನಾನು ತಿಳಿದಿರೋ ಹಾಗೆ ಇಷ್ಟು ವರ್ಷದಲ್ಲಿ ಮಡಿಕೇರಿಯಲ್ಲಿ ಕೂಡ ಆ ರೀತಿ ಆಗಲಿಲ್ಲ. ಕವಿಗೋಷ್ಠಿ ಆ ರೀತಿಯಲ್ಲಿ ನನಗೆ ಪೂರ್ಣ ರೀತಿಯಲ್ಲಿ ಒಂದು ಯಶಸ್ವಿ ರೀತಿಯಲ್ಲಿ ನನಗೆ ನಡೆಸ್ಕೊಟ್ಟಿದ್ದಾರೆ ಜಗದೀಶ್ ದೊಡ್ಡಬುಟ್ಟಿಯವರು. ಅದಕ್ಕೆ ಅವರಿಗೆ ನಾನು ಹೃದಯಪೂರ್ವಕ ನನ್ನ ಹಾಗೆ ಎಲ್ಲರೂ ಬಹುಶಃ ಇಲ್ಲಿ ಕೂತಂಥವ್ರು ಎಲ್ಲರೂ ಒಬ್ಬೊಬ್ಬರು ಹೇಳಕ್ಕೆ ಹೋದರೆ ಒಬ್ಬೊಬ್ಬರು ಎಲ್ಲರ ಜೊತೆ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಏನು ಎಲ್ಲ ಸಮಿತಿ ಸಂಚಾಲಕರು ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೆ ನಮ್ಮ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತಾ 46ನೇ ವರ್ಷದ ದಸರಾ ಮಹೋತ್ಸವಕ್ಕೆ ಎಲ್ಲರೂ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡುತ್ತಾ ಆಯ್ತು ಪ್ರಾರ್ಥನೆ ನಾನು ಮಾತಾಡ್ತೀನಿ. ಧನ್ಯವಾದ. 5-6 ದಿನಗಳ ಕಾಲ ಒಂದು ಗಾಡಿ ಸ್ಟೇಷನ್ ಎಲ್ಲ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಎಲ್ಲರೇ ಇದು ತಾರತಮ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಚೆನ್ನಾಗಿ ಮಾಡೋದು ಲಾಸ್ಟ್ ಟೈಮ್ ನೀವೇ ಹೇಳಿದ್ರಲ್ಲೇ ತೀರ್ಮಾನಕ್ಕೆ ಹೋಗಿದ್ದು ಮಾಡಿ ಅಕಸ್ಮಾತ್ ಕೊಪ್ಪದವ್ರದ್ದು ಆಲ್ಮೋಸ್ಟ್ ಡಿಜೆ ಕಾನ್ಸೆಪ್ಟ್ ಫುಲ್ ಇತ್ತು, ಫುಲ್ ಪ್ಲೇ ಮಾಡಿದ್ದಾರೆ. ಆ ಡಿಜೆ ಕಾನ್ಸೆಪ್ಟೇ ಇಲ್ಲದ್ರೆ ಡಿಜೆ ಕಾನ್ಸೆಪ್ಟ್ ಅಲ್ಲಿಂದ ಇಲ್ಲಿಗಂತ ಯೂಸ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಇಲ್ಲ, ನಮ್ದು 3 ಸಮಿತಿಗೆ ಮಾತ್ರ ಆಗಿದೆ. ಅದರಲ್ಲಿ ನಮ್ದು ಈಗ ಕೇಸ್ ಆಯ್ತು, ಈಗಲೂ ಸಮೇತ ನಮ್ದು ಈಗಲೂ ಸಮೇತ ಕೇಸ್ ಅಲ್ಲೇ ಇದ್ದಾರೆ, ಟೋಟಲ್ ಇದ್ದಾರೆ ಒಂದು 10 ಜನ. ಈಗ ಲಾಸ್ಟ್ ಟೈಮ್ ಅವ್ರನ್ನ ಕರ್ಸಿ ನಾವು ಇಲ್ಲಿಗೆ ಅಲ್ಲಿ ಟೋಟಲಿ ಖರ್ಚು ವೆಚ್ಚ ನಮ್ಮ ಕಡೆ ಬಂದಿದೆ. ನಾವು 10 ಗಂಟೆಗೆ ಅವ್ರಿಗೆ ಏನು ಆನ್ಸರ್ ಮಾಡಬೇಕು ನಮಗೆ ಡಿಜೆ ಕಾನ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ರು ಹೇಳ್ತಾರೆ ಲಾಸ್ಟ್ ಟೈಮ್ ಈ ಥರ ಆಗಿದೆ, ನಾವು ಬರಲ್ಲ ಅಂತ. ಇಲ್ಲಿ ಕರೆಕ್ಟಾಗಿ ನಿರ್ಣಯ ತಗೊಂಡ್ರೆ ನಾವು ಏನು ಬೇಕಂತ ನಾವು ಮುಂದೆ ಫಾಲೋ ಮಾಡ್ಕೊಂಡು ಹೋಗ್ಬೋದು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.